ಆಕಾಶವಾಣಿ ಮಾಗಿಲೋಳು ಕೈ ಮುಗಿದು ಒಳಗೆ ಯಾತ್ರಿಕನೇ. ದಾವಣಗೆರೆ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಎಂಎನ್ ಸುಂದರ್ರಾಜ್. ನಮಸ್ಕಾರ. ಇವತ್ತು ದಾವಣಗೆರೆ ಜಿಲ್ಲೆಯ ಕೆಲವು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಮತ್ತು ನೋಡಲೇಬೇಕಾಗಿರ್ತಕ್ಕಂಥ ಸ್ಥಳಗಳ ಬಗ್ಗೆ ಇವತ್ತು ಪರಿಚಯ ಮಾಡಿಕೊಳ್ಳೋಣ. ಮೊದಲನೇದಾಗಿ ಐತಿಹಾಸಿಕ ಸ್ಥಳ ಇದೆ. ಈ ಚನ್ನಗಿರಿ ಅಂದ ತಕ್ಷಣ ನಮಗೆ ಚನ್ನಗಿರಿ ಕೋಟೆ ನೆನಪಾಗುತ್ತೆ. ಆ ಚನ್ನಗಿರಿ ಕೋಟೆ ಆಗಿನ ಕಾಲದಲ್ಲಿ ಬಹಳ ಅತ್ಯಂತ ಶ್ರೀಮಂತ ಮತ್ತು ಭವ್ಯವಾಗಿರ್ತಕ್ಕಂಥ ಕೋಟೆಯಾಗಿತ್ತು. ಆ ಕೋಟೆನ 17ನೇ ಶತಮಾನದಲ್ಲಿ ಕೆಳದಿ ನಾಯಕರ ಆಳ್ವಿಕೆಯಲ್ಲಿ ಇಲ್ಲಿ ಎತ್ತರವಾಗಿರ್ತಕ್ಕಂಥ ಸ್ಥಳದಲ್ಲಿ ಕಟ್ಟಿಸಿದ್ರು. ಚನ್ನ ಅಂದ್ರೆ ಸುಂದರವಾಗಿರ್ತಕ್ಕಂಥದ್ದು ಅಂತ, ಗಿರಿ ಅಂದ್ರೆ ಬೆಟ್ಟ, ಸುಂದರವಾದ ಬೆಟ್ಟ ಅನ್ನೋದಕ್ಕೆ ಅದಕ್ಕೆ ಚನ್ನಗಿರಿ ಅಂತ ಹೆಸರು ಬಂತದ್ದು. ಇದನ್ನ ಯಾಕೆ ಕಟ್ಟಿಸಿದ್ರು ಅಂತಂದ್ರೆ, ಕೆಳದಿ ಅರಸರು ತಮ್ಮ ಗಡಿ ಭಾಗದಲ್ಲಿ ಶತ್ರುಗಳ ಮೇಲೆ ನಿಗಾ ಇಡೋದಕ್ಕೆ ಒಂದು ಉತ್ತಮ ರಕ್ಷಣಾ ಕೇಂದ್ರ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕೋಟೆಯನ್ನು ಸಂಪೂರ್ಣವಾಗಿ ಕಲ್ಲಿನಿಂದಲೇ ನಿರ್ಮಿಸಿದ್ದಾರೆ. ಅದರ ಗೋಡೆಗಳು ಮತ್ತು ಅಡಿಪಾಯ ಇಂದಿಗೂ ಸಹ ಅದರ ವೈಭವವನ್ನು ಸಾರೋದನ್ನು ನಾವು ನೋಡ್ಬೋದು. ಆ ನಂತರದಲ್ಲಿ ಇದು ಹೈದರ್ ಅಲಿ, ಟಿಪ್ಪು ಸುಲ್ತಾನ್ ಮತ್ತು ಮೈಸೂರು ಒಡೆಯರ ಆಳ್ವಿಕೆಗೆ ಸೇರಿತು. ಈಗಿನ ಕಾಲದ ರಕ್ಷಣಾ ವಾಸ್ತುಶಿಲ್ಪದ ಮಾದರಿಯನ್ನು ನಾವಿಲ್ಲಿ ಕಾಣಬಹುದು. ಇಂಥ ಒಂದು ಭವ್ಯವಾದ ಚನ್ನಗಿರಿ ತಾಲೂಕಿನಲ್ಲಿ ಒಂದು ಸಣ್ಣ ಹಳ್ಳಿ ಇದೆ. ಅದರ ಹೆಸರು ಹೊದಿಗೆರೆ ಅಂತ. ಅಲ್ಲಿ ಶಹಜಿ ರಾಜ ಭೋಸ್ಲೆ ಒಂದು ಸರಿ ಬಂದಿದ್ದ. ಯಾರು ಶಹಜಿ ರಾಜೇ ಭೋಸ್ಲೆ ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜರ ತಂದೆ. ಅವರು ದೂರದ ಮಹಾರಾಷ್ಟ್ರದಿಂದ ಇಲ್ಲಿಗೆ ತಮ್ಮ ಸೈನ್ಯ ಸಮೇತವಾಗಿ ಬಂದಿದ್ರು. ಆವಾಗ ಅವರು ಬಿಜಾಪುರ ಸುಲ್ತಾನನ ಆಸ್ಥಾನದಲ್ಲಿ ಒಬ್ಬ ಸೈನ್ಯಾಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಆಗ ಸುಲ್ತಾನನ ಪರವಾಗಿ ದಕ್ಷಿಣದ ಮೇಲೆ ದಂಡಯಾತ್ರೆಯನ್ನು ಕೈಗೊಂಡ್ರು. ಬೆಂಗಳೂರನ್ನು ಗೆದ್ದ ಮೇಲೆ ಕೋಲಾರ, ಹೊಸಕೋಟೆ, ದೊಡ್ಡಬಳ್ಳಾಪುರ, ಶಿರಾ ಮುಂತಾದ ಪ್ರದೇಶಗಳನ್ನು ಗೆದ್ದು ವಾಪಸ್ ಹೋಗಬೇಕಾದ್ರೆ ಚನ್ನಗಿರಿ ಸಮೀಪದ ಈ ಹೊದಿಗೆರೆಗೆ ಅವರು ಆಗಮಿಸಿದರು. ಅವರು ಬಂದಿದ್ದು ಕ್ರಿಸ್ತಶಕ 1664ರಲ್ಲಿ. ಅಲ್ಲಿ ಈ ಶಹಜಿ ಮಹಾರಾಜರು ಆಗಮಿಸಿದಾಗ ಒಂದು ದುರ್ಘಟನೆ ನಡೀತು. ಏನು ಅಂದರೆ, ಅವರು ಕುದುರೆ ಮೇಲೆ ಪ್ರಯಾಣ ಮಾಡಬೇಕಾದ್ರೆ ಅಕಸ್ಮಾತ್ ಕುದುರೆ ಮೇಲಿಂದ ಬಿದ್ದು ಅವರು ಅಲ್ಲೇ ಮೃತರಾಗಿ ಹೋಗ್ತಾರೆ. ಅವರು ಮೃತರಾದಾಗ ಅವರನ್ನ ಶವವನ್ನು ಮಹಾರಾಷ್ಟ್ರಕ್ಕೆ ಸಾಗಿಸೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರವಾಗಿ ಅವ್ರು ಏನು ಮಾಡ್ತಾರೆ, ಅಲ್ಲಿನ ಸೈನಿಕರೆಲ್ಲ ಸೇರ್ಕೊಂಡು ಏನು ಮಾಡ್ತಾರೆ ಅಂದರೆ, ಅವರ ಸಮಾಧಿಯನ್ನು ಹೊದಿಗೆರೆಯಲ್ಲೇ ಅವರು ನಿರ್ಮಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಇವರ ಸ್ಮಾರಕವಾದ ಸಮಾಧಿಯನ್ನು ಭಾಳ ಸುಂದರವಾಗಿ ನಿರ್ಮಿಸಿದ್ದಾರೆ. ಸಮಾಧಿಯ ಸಂರಕ್ಷಣೆಗೆ ತೂಕವಾದ ಮೇಘಡಂಬರಿ ಅಥವಾ ಛಾವಣಿಯನ್ನು ನಿರ್ಮಿಸಿದ್ದಾರೆ. ಸರ್ಕಾರ ಇದರ ಬಗ್ಗೆ ಕಾಳಜಿ ವಹಿಸಿ ಕೆಲ ಅಭಿವೃದ್ಧಿ ಕಾರ್ಯಗಳನ್ನು ಸಹ ಕೈಗೊಂಡಿದೆ. ಇಲ್ಲಿ ಈ ಹೊದಿಗೆರೆ ಎಲ್ಲಿದೆ ಅಂತಂದರೆ, ಚನ್ನಗಿರಿಯಿಂದ ಚಿತ್ರದುರ್ಗಕ್ಕೆ ಹೋಗ್ತಕ್ಕಂಥ ದಾರಿಯಲ್ಲಿ ಒಂದು ಬೆಂಕಿಕೆರೆ ಅಂತ ಒಂದು ಸಣ್ಣ ಊರು ಬರುತ್ತೆ. ಅಲ್ಲಿ ರಸ್ತೆ ಪಕ್ಕದಲ್ಲೇ ಬರುತ್ತೆ. ಅಲ್ಲಿಂದ ಎಡಭಾಗದಲ್ಲಿ 3 ಕಿಲೋಮೀಟರ್ ಹೋದರೆ ಅಲ್ಲಿ ನಮಗೆ ಈ ಹೊದಿಗೆರೆ ನಮಗೆ ಕಂಡು ಬರುತ್ತೆ. ಈಗ ಅದನ್ನು ಒಂದು ಪ್ರವಾಸಿ ತಾಣವನ್ನಾಗಿ ಮಾಡಿದ್ದಾರೆ. ಅನೇಕರು ಮಹಾರಾಷ್ಟ್ರದಿಂದ ಆಮೇಲೆ ನಾಡಿನ ಬೇರೆ ಬೇರೆ ಕಡೆಯಿಂದ ಬಂದು ಈ ಒಂದು ಸುಂದರವಾದ ಒಂದು ತಾಣವನ್ನು ನೋಡಿ ಶಹಜಿ ಮಹಾರಾಜರಿಗೆ ಅವರು ಗೌರವವನ್ನು ಸಲ್ಲಿಸಿ ಹೋಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಇಂತಹ ಒಂದು ಐತಿಹಾಸಿಕ ಸ್ಥಳ ನಮ್ಮ ಚನ್ನಗಿರಿ ತಾಲೂಕಿನಲ್ಲಿ ಇರತಕ್ಕಂಥದ್ದು ನಮಗೆಲ್ಲ ಒಂದು ಹೆಮ್ಮೆಯ ವಿಷಯನೂ ಆಗಿದೆ. ಇನ್ನು ಹರಿಹರಕ್ಕೆ ಮತ್ತೆ ವಾಪಸ್ ಬಂದರೆ, ನಿಮಗೆಲ್ಲ ಗೊತ್ತಿದೆ, ಹರಿಹರ ಅಂದ ತಕ್ಷಣ ಹರಿಹರೇಶ್ವರ ದೇವಾಲಯ ಅಂತ. ಇದು ಹೆಸರಿನಲ್ಲೇ ಇದೆ. ಇದು ಹರಿ ಮತ್ತು ಹರ ಅವರ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರನೇ ಹರಿಹರ. ಇದು ಏನು ತಿಳಿಸುತ್ತೆ ಅಂದರೆ, ಇದು ಸಹಬಾಳ್ವೆಯ ಸಂದೇಶವನ್ನು ಸಾರತಕ್ಕಂಥದ್ದು ಒಂದು ಅಪೂರ್ವವಾದ ದೇಗುಲ. ಇದು ಶೈವರು ಮತ್ತು ವೈಷ್ಣವರು ತಮ್ಮ ತಮ್ಮ ದೇವರೇ ಶ್ರೇಷ್ಠ ಎಂದು ಬಡಿದಾಡಿಕೊಳ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿ ಈ ದೇವಾಲಯ ನಿರ್ಮಾಣವಾಗಿ ಅವರಿಬ್ಬರಲ್ಲಿ ಯಾವ ಭೇದನೂ ಇಲ್ಲ ಅನ್ನುವ ಒಂದು ಸಾರುವ ಒಂದು ಅಪೂರ್ವ ಶಿಲಾಮೂರ್ತಿಯನ್ನು ಈ ದೇವಾಲಯದಲ್ಲಿ ಸ್ಥಾಪಿಸಿದ್ದಾರೆ ಅಂತ ಕೆಲವರು ನಂಬುತ್ತಾರೆ. ಮತ್ತೊಂದು ನಂಬಿಕೆ ಇದೆ, ಇದು ಪುರಾಣದ ನಂಬಿಕೆ ಇದೆ. ಅದರ ಪ್ರಕಾರ ಈ ಭಾಗದಲ್ಲಿ ಗುಹಾಸುರ ಅಂತ ಒಬ್ಬ ರಾಕ್ಷಸ ಇದ್ದಂತೆ. ಅವನು ಘೋರ ತಪಸ್ ಮಾಡಿ ಬ್ರಹ್ಮನನ್ನ ಒಲಿಸ್ಕೊಂಡ. ಬ್ರಹ್ಮನಿಗೆ ಒಂದು ವರವನ್ನ ಕೇಳ್ದ. ಏನು ಅಂದರೆ, ತನಗೆ ಹರಿ ಅಥವಾ ಹರ ಅವರಿಬ್ಬರಿಂದೇನೂ ಸಹ ನನಗೆ ಸಾವು ಬರದೇ ಇರಲಿ ಅಂತ. ಹೀಗೆ ವರವನ್ನ ಪಡೆದಂತಹ ಗುಹಾಸುರ ಅವನು ತುಂಬ ಗಲಾಟೆ ಮಾಡ್ತಾ ಇದ್ದ, ಜನರಿಗೆ ತೊಂದರೆ ಕೊಡ್ತಾ ಇದ್ದ. ಅವನ ಉಪಟಳವನ್ನು ತಾಳಲಾರದೇನೆ ದೇವತೆಗಳು
ವಿಷ್ಣು ಮತ್ತು ಶಿವನ ಬಳಿಗೆ ಹೋಗಿ ಅವನನ್ನೇನಾದರೂ ಮಾಡಿ ಸಂಹಾರ ಮಾಡಬೇಕು, ಅವನು ಹಾಗೆ ಬಿಟ್ಟುಬಿಟ್ರೆ ಅವನು ಇಡೀ ಪ್ರದೇಶವನ್ನು ಅವನು ಪ್ರಕ್ಷುಬ್ಧಗೊಳಿಸ್ತಾನೆ ಅಂತ ಅವರು ಬೇಡ್ಕೊಳ್ತಾರೆ. ಆಗ ವಿಷ್ಣು ಮತ್ತು ಶಿವ ಇಬ್ಬರೂ ಸಹ ಒಂದಾಗಿ ಹರಿಹರನ ರೂಪದಲ್ಲಿ ಧರಿಸಿ ಆ ಗುಹಾಸುರನನ್ನ ಸಂಹರಿಸಿದರು ಅಂತ ತಿಳಿದು ಬರುತ್ತೆ. ಹೀಗಾಗಿ ಇಲ್ಲಿ ಹರಿಹರೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಒಂದು ನಂಬಿಕೆ ಇದೆ. ಈ ದೇವಾಲಯದ ಆರಾಧ್ಯ ದೈವ ಹರಿಹರ. ಅದು ಅಲ್ಲಿರ್ತಕ್ಕಂಥ ಗರ್ಭಗುಡಿಯಲ್ಲಿರ್ತಕ್ಕಂಥ ಒಂದು ಮೂರ್ತಿ. ಆ ಮೂರ್ತಿಯನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಮೂರ್ತಿಯ ಬಲಭಾಗ ಶಿವನ ಸಂಕೇತ ಆಗಿದೆ. ಆ ಸಂಕೇತ ಏನು? ಕೈನಲ್ಲಿ ತ್ರಿಶೂಲ ಮತ್ತು ಕೊರಡಲ್ಲಿ ರುದ್ರಾಕ್ಷಿ, ಅದು ಶಿವನ ಸಂಕೇತ. ಎಡಭಾಗ ವಿಷ್ಣುವಿನ ರೂಪ, ಕೈನಲ್ಲಿ ಶಂಖ ಚಕ್ರ ಮತ್ತು ತಲೆಯ ಮೇಲೆ ಕಿರೀಟ. ಹೀಗೆ ಇದೊಂದು ಅಪೂರ್ವವಾಗಿರ್ತಕ್ಕಂಥ ಶಿಲ್ಪಕಲೆಯಾಗಿದ್ದು ಭಕ್ತರನ್ನು ಮತ್ತು ಪ್ರವಾಸಿಗರನ್ನು ಆಕರ್ಷಿಸುವ ಪ್ರಮುಖ ಕೇಂದ್ರ ಆಗಿದೆ. ಅದನ್ನು ಹರಿಹರ ಕ್ಷೇತ್ರ ಅಂತ ಕರೀತಾರೆ. ಇಂಥ ಒಂದು ಸುಂದರವಾಗಿರ್ತಕ್ಕಂಥ ಹರಿಹರನ ದೇವಾಲಯವನ್ನು ನೋಡಬೇಕಾದ್ರೆ ನಾವು ಹರಿಹರಕ್ಕೆ ಬರಬೇಕು. ಇನ್ನು ಈ ದೇವಸ್ಥಾನ ಕಟ್ಟಿಸಿದ್ದ್ಯಾರು ಅಂತ ಇತಿಹಾಸವನ್ನು ನಾವು ಸಂಶೋಧನೆ ಮಾಡಿದಾಗ ನಮಗೆ ತಿಳಿದು ಬರ್ತಕ್ಕಂಥದ್ದೇನು ಅಂದರೆ, ಅಲ್ಲೊಂದು 1224ರಲ್ಲಿ ಒಂದು ದೇವಾಲಯದ ಆವರಣದಲ್ಲಿ ಶಿಲಾಶಾಸನ ಇದೆ. ಅದರಲ್ಲಿ ಏನು ತಿಳಿಸುತ್ತೆ ಅಂತಂದರೆ, ಹೊಯ್ಸಳ ರಾಜ ಇಮ್ಮಡಿ ನರಸಿಂಹನ ದಂಡನಾಯಕನಾಗಿದ್ದ ಪೊಲಾಳ್ವ ಅನ್ನನು ಈ ದೇವಾಲಯವನ್ನು ಕಟ್ಟಿಸ್ದ ಅಂತ. ಅಂದರೆ ಇದು ಹೊಯ್ಸಳರ ಕಾಲದ ವಾಸ್ತುಶಿಲ್ಪಕ್ಕೆ ಹೆಸರಾಗಿರ್ತಕ್ಕಂತಹ ಒಂದು ದೇವಸ್ಥಾನ. ಇದು ಕಲಾತ್ಮಕವಾಗಿ ಕೆತ್ತಲ್ಪಟ್ಟ ಸ್ತಂಭಗಳು ಮತ್ತು ಭವ್ಯವಾದ ಮುಖಮಂಟಪಗಳು ಹೊಂದಿರತಕ್ಕಂಥದ್ದು. ಈ ದೇವಾಲಯ ತುಂಗಭದ್ರಾ ನದಿಯ ದಡದ ಮೇಲಿದ್ದು ದಾವಣಗೆರೆ ಜಿಲ್ಲೆಯ ಒಂದು ತಾಲ್ಲೂಕಿನ ಮಾನ್ಯತೆ ಪಡೆದಿದೆ. ಇದು ಬೆಂಗಳೂರು ಬೆಳಗಾವಿ ಹೆದ್ದಾರಿಯಲ್ಲಿ ಇರೋದರಿಂದ ಇಲ್ಲಿ ಬಂದೋಗೋದಕ್ಕೆ ಬೇಕಾದಷ್ಟು ಬಸ್ಸುಗಳಿದೆ, ರೈಲಿನ ವ್ಯವಸ್ಥೆನೂ ಇದೆ. ಅದನ್ನು ಒಂದು ಸರಿ ನಾವೆಲ್ಲ ನೋಡ್ಕೊಂಡು ಬಂದರೆ ನಮಗೆ ನಮ್ಮ ಹಿಂದಿನ ಶಿಲ್ಪಿಗಳ ಒಂದು ಶಿಲ್ಪ ಚಾತುರ್ಯ ಗೊತ್ತಾಗುತ್ತೆ. ಆಮೇಲೆ ಆ ಒಂದು ಅತ್ಯಂತ ಸುಂದರವಾಗಿರ್ತಕ್ಕಂಥ ಈ ದೇವಾಲಯ ನಮಗೆ ಏನು ತಿಳಿಸುತ್ತೆ ಅಂದರೆ, ಎಲ್ಲ ದೇವರು ಒಂದೇನೆ. ಆ ದೇವರನ್ನು ನಾವು ನಮ್ಮ ದೇವರು ಅಂತ ನಾವು ಬಡದಾಡಬಾರ್ದು. ನಮ್ಮಲ್ಲಿ ಸೌಹಾರ್ದತೆ ಉಂಟಾಗಬೇಕು ಅನ್ನೋದನ್ನು ಸಾರ್ತಕ್ಕಂಥ ಒಂದು ಅಪರೂಪವಾದ ಶಿಲ್ಪ ಈ ಹರಿಹರ. ಆದ್ದರಿಂದ ಇಂಥ ಹರಿಹರವನ್ನು ಆ ಕಡೆ ಹೋದಾಗ ದಯವಿಟ್ಟು ಇದನ್ನು ನೋಡ್ಕೊಂಬನ್ನಿ. ಭಾಳ ಸೊಗಸಾಗಿರ್ತಕ್ಕಂಥ ದೇವಸ್ಥಾನ, ಭಾಳ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ. ಇನ್ನು ಮುಂದೆ ಹೊನ್ನಾಳಿಗೆ ಬರೋಣ. ಈ ಹೊನ್ನಾಳಿ ಹತ್ರ ಒಂದು ನಿಮಗೆಲ್ಲ ಗೊತ್ತಿದ್ದೀರನ್ನೆಲ್ಲ ಕೇಳಿದಿರಿ ನೀವು ಇದನ್ನು, ಆದರೆ ಅದ್ರ ಬಗ್ಗೆ ಹೆಚ್ಚಿನ ವಿವರಗಳನ್ನು ನಾವು ತಿಳ್ಕೋಬೇಕು. ಅದು ಯಾವ ಸ್ಥಳ ಅಂತಂದರೆ ಉಕ್ಕಡಗಾತ್ರಿ. ಉಕ್ಕಡಗಾತ್ರಿಯ ಬಗ್ಗೆ ಭಾಳ ಜನ ಕೆಲವರು ನೋಡಿರ್ಬೋದು, ಕೆಲವರು ಅದ್ರ ಬಗ್ಗೆ ಹೆಸರನ್ನು ಕೇಳಿರ್ಬೋದು. ಉಕ್ಕಡ ಅಂದರೆ ಎರಡು ಅರ್ಥ ಇದೆ. ಹಿಂದೆ ನದಿಯನ್ನು ದಾಟೋದಕ್ಕೆ ಉಕ್ಕಡ ಅಂತ ಕರೀತಕ್ಕಂಥ ಒಂದು ಪುಟ್ಟ ಗೋಲಾಕಾರದ ದೋಣಿಯನ್ನು ಬಳಸ್ತಾ ಇದ್ರು. ಅದಕ್ಕೆ ಉಕ್ಕಡ ಅಂತ ಕರೀತಾ ಇದ್ರು. ಬಹುಶಃ ಈ ಪ್ರದೇಶಕ್ಕೆ ಬರಲು ಪಕ್ಕದಲ್ಲೇ ಹರಿತಕ್ಕಂಥ ತುಂಗಭದ್ರಾ ನದಿಯನ್ನು ದಾಟಿ ಬರಬೇಕಾಗಿದ್ದರಿಂದ ಇದಕ್ಕೆ ಉಕ್ಕಡಗಾತ್ರಿ ಅಂತ ಹೆಸರು ಬಂದಿರಬಹುದು. ಅದು ಗೊತ್ತಿಲ್ಲ, ನಂಬಿಕೆ ಅಷ್ಟೇನೆ. ಗಾತ್ರಿ ಅಂದರೆ ಪ್ರದೇಶ. ಇನ್ನೊಂದು ಅರ್ಥ ಅಂದರೆ ನದಿಗೆ ಸಣ್ಣ ಸಣ್ಣ ಒಡ್ಡನ್ನು ನಿರ್ಮಿಸಿ ನೀರನ್ನು ನಿಲ್ಲಿಸುವ ಪದ್ಧತಿ, ಅದಕ್ಕೆ ಉಕ್ಕಡ ಅಂತಲೂ ಕರೀತಾರೆ. ಉಕ್ಕಡಗಾತ್ರಿ ಅಂತಕ್ಕಂಥದ್ದು ಈಗ ಒಂದು ಸುಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ತೀರ್ಥ ಕ್ಷೇತ್ರ ಆಗಿದೆ. ಇಲ್ಲಿ ಉಕ್ಕಡಗಾತ್ರಿ ಹೆಚ್ಚು ಪ್ರಸಿದ್ಧವಾಗಿರೋದು ಯಾವುದರಿಂದ ಅಂತಂದರೆ, ಇಲ್ಲಿರ್ತಕ್ಕಂಥ ಕರಿಬಸವೇಶ್ವರ ಸ್ವಾಮಿಗಳ ಗದ್ದಿಗೆಯಿಂದಾಗಿ. ಸುಮಾರು 400 ವರ್ಷಗಳ ಹಿಂದೆ ಇಲ್ಲಿ ವೃಷಭಾಪುರಿ ಮಠದ ಪೀಠಾಧ್ಯಕ್ಷರಾಗಿದ್ದಂತಹ ಕರಿಬಸವೇಶ್ವರ ಸ್ವಾಮಿಗಳು ತಮ್ಮ ಕೊನೆಯ ದಿನಗಳನ್ನು ಕಳೆಯೋದಕ್ಕೆ ಇಲ್ಲಿಗೆ ಬಂದು ನೆಲೆಸಿದರು ಅಂತ ನಂಬ್ತಾರೆ. ತಮ್ಮ ಕೊನೆಯ ಜೀವನವನ್ನು ಇಲ್ಲಿ ಹೇಗೆ ಕಳೆದ್ರಪ್ಪ ಅಂತಂದರೆ, ಜನರ ಸೇವೆಯನ್ನು ಮಾಡ್ತಾ ಅವ್ರ ಜೀವನವನ್ನು ಕಳೆದ್ರು. ಜನರ ಸೇವೆಗೆ ಮುಡುಪಾಗಿಟ್ಟಿದ್ರು. ಈ ಪ್ರದೇಶದ ಜನ ಅವರನ್ನು ಅಜ್ಜಯ್ಯ ಅಂತ ಕರೀತಾ ಇದ್ರು. ಈಗಲೂ ಸಹ ಅಜ್ಜಯ್ಯ ಸ್ವಾಮಿಗಳು ಅಂತಲೇ ಕರೆಯೋದನ್ನ. ಅವ್ರ ಹತ್ರ ಬಂದು ಕಾಯಿಲೆಗಳಿಗೆ ಔಷಧೋಪಚಾರವನ್ನು ಪಡಿತಾ ಇದ್ರು, ತಮ್ಮ ಕಷ್ಟ ಸುಖಗಳಿಗೆ ಪರಿಹಾರವನ್ನು ಕಂಡುಕೊಳ್ತಾ ಇದ್ರು. ಹೀಗಾಗಿ ಅಜ್ಜಯ್ಯನವರು ಅಲ್ಲಿ ಬಹಳ ಪ್ರಸಿದ್ಧರಾಗಿದ್ದರು. ಅವರ ಕಾಲ ನಂತರ ಅವರ ಒಂದು ಗದ್ದಿಗೆಯನ್ನು ನಿರ್ಮಿಸಿದ್ದಾರೆ. ಆ ಗದ್ದಿಗೆಯನ್ನು ನಿರ್ಮಿಸಿದ ಮೇಲೆ ಅದಕ್ಕೊಂದು ದೇವಾಲಯವನ್ನು ಸಹ ಕಟ್ಟಿದ್ದಾರೆ. ಈ ಉಕ್ಕಡಗಾತ್ರಿ ಮಹಿಮೆ ಏನಪ್ಪ ಅಂತಂದರೆ, ಇಲ್ಲಿ ನೆಲೆಸಿರುವ ಅಜ್ಜಯ್ಯ ಮೈ ಮೇಲೆ ಬಂದ ದೆವ್ವಗಳನ್ನು ಬಿಡಿಸುತ್ತೆ ಅಂತ ಒಂದು ನಂಬಿಕೆ. ಆ ದಿನ ಕಾಲದಲ್ಲಿ ದೆವ್ವಾಭೂತಗಳು ಅನ್ನೋದಿಲ್ಲ, ಅದೊಂದು ಮಾನಸಿಕ ಕಾಯಿಲೆ ಅಂತ ಕೆಲವರು ಪರಿಣಿತರು ಹೇಳ್ತಾರೆ, ವೈದ್ಯರು ಹೇಳ್ತಾರೆ. ಅದೇನೇ ಆಗಲಿ, ಆದರೆ ದೆವ್ವವನ್ನು ನಂಬತಕ್ಕಂಥ ಬಹಳಷ್ಟು ಜನ ಇದ್ದಾರೆ. ಇದು ಅವರ ನಂಬಿಕೆಗೆ ಇಂಬು ಕೊಡುವಂತೆ ಇಲ್ಲಿ ಮಾನಸಿಕ ರೋಗಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಅದರಲ್ಲೂ
ಪ್ರತಿ ಅಮಾವಾಸ್ಯೆ ಮತ್ತು ಸೋಮವಾರಗಳಂದು ದೂರ ದೂರದ ಊರುಗಳಿಂದ ಮಾನಸಿಕ ರೋಗಿಗಳು ಅಂದರೆ ದೆವ್ವ ಹಿಡಿದಿರ್ತಕ್ಕಂಥವರು ಇಲ್ಲಿಗೆ ಆಗಮಿಸ್ತಾರೆ. ಅವರು ಹತ್ತಿರದ ತುಂಗಭದ್ರಾ ನದಿಯಲ್ಲಿ ಮಿಂದು ಅಜ್ಜಯ್ಯನ ಗದ್ದುಗೆಯ ಮುಂದೆ ಬಂದು ನಿಂತರೆ ಸಾಕು, ಮೈ ಮೇಲೆ ಆವಾಹನೆಯಾದಂತೆ ಅಲ್ಲಿ ಅವರು ದೇವುಗಳು ಮೈ ಮೇಲೆ ಬರುತ್ತೆ, ಕೊನೆಗೆ ಅದಕ್ಕೆ ಮುಕ್ತಿನೂ ಸಹ ಪಡಿತವೆ ಅಂತಕ್ಕಂಥ ಒಂದು ಬಲವಾದ ನಂಬಿಕೆ ಇದೆ. ಎಷ್ಟೋ ಜನ ಅದರಿಂದ ಅನುಕೂಲತೆಯನ್ನು ಪಡೆದಿದ್ದಾರೆ. ಎಲ್ಲೆಲ್ಲೂ ವಾಸಿಯಾಗದೇ ಇರತಕ್ಕಂಥ ಮಾನಸಿಕ ಕಾಯಿಲೆಗಳು ಇಲ್ಲಿ ಒಂದು ನಂಬಿಕೆಯಿಂದ ವಾಸಿಯಾಗುವ ಒಂದು ಪರಿಸ್ಥಿತಿ ನಾವಲ್ಲಿ ಕಾಣ್ತೀವಿ. ಅಲ್ಲಿ ಆ ದಿನಗಳಲ್ಲಿ ಅಂದರೆ ಅಮಾವಾಸ್ಯೆ ಮತ್ತು ಸೋಮವಾರದಂದು ಈ ದಿನಗಳಲ್ಲಿ ವಿಪರೀತ ಜನಜಂಗುಳಿ ಜಾಸ್ತಿ ಇರುತ್ತೆ. ಹೊರ ರಾಜ್ಯಗಳಿಂದನೂ ಸಹ ಇಲ್ಲಿ ಜನ ಬಂದು ಅಜ್ಜಯ್ಯನ ಒಂದು ನಮಸ್ಕರಿಸಿ ಅದಕ್ಕೆ ಗೌರವವನ್ನು ಸಲ್ಲಿಸಿ ಪೂಜಿಸಿ ತಮಗೆ ಆಗಿರ್ತಕ್ಕಂತಹ ಅನೇಕ ರೋಗಗಳಿಗೆ ಇಲ್ಲಿ ಮುಕ್ತಿಯನ್ನು ಪಡೀತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಇದು ಬಹಳ ಖ್ಯಾತಿಯನ್ನು ಹೊಂದಿರತಕ್ಕಂಥ ಒಂದು ಸ್ಥಳ ಇದು. ಈ ದೇವಾಲಯದ ಗರ್ಭಗುಡಿಯಲ್ಲಿ ಅಜ್ಜಯ್ಯನವರ ಗದ್ದಿಗೆ ಇದೆ. ಅದರ ಮೇಲೆ ಒಂದು ಮೂರ್ತಿ, ಸ್ವಾಮಿಗಳ ಒಂದು ಮೂರ್ತಿ ಇದೆ ಮತ್ತು ಶಿವಲಿಂಗವನ್ನು ಸ್ಥಾಪನೆ ಮಾಡಿದ್ದಾರೆ. ಶಿವಲಿಂಗದ ಎದುರು ಬಸವಣ್ಣನ ಮೂರ್ತಿನೂ ಸಹ ಸ್ಥಾಪನೆ ಮಾಡಿದ್ದಾರೆ. ಇಲ್ಲೇ ಸಮೀಪದಲ್ಲಿ ತುಕ್ಕಪ್ಪಜ್ಜನ ಒಂದು ಗುಡಿನೂ ಇದೆ, ಆಂಜನೇಯನ ದೇವಾಲಯ ಇದೆ. ಇಲ್ಲಿಗೆ ಬಂದು ಅಜ್ಜಯ್ಯನನ್ನು ಪೂಜಿಸಿ ಭಕ್ತಿಯಿಂದ ಯಾರು ಅವರನ್ನ ಆರಾಧನೆ ಮಾಡ್ತಾರೆ ಅವರಿಗೆಲ್ಲರಿಗೂ ಮನ ಕ್ಲೇಶಗಳೆಲ್ಲವೂ ದೂರ ಆಗಿ ಮನಃಶಾಂತಿ ದೊರೆಯುತ್ತೆ ಅಂತ ಬಹಳಷ್ಟು ಜನ ಇಲ್ಲಿ ನಂಬಿ ಬರ್ತಾ ಇರ್ತಾರೆ. ಇಷ್ಟೊಂದು ಜನ ಇಲ್ಲಿ ಬಂದಾಗ ಇಲ್ಲಿ ಒಂದೊಂದು ಸರಿ ಉಳಿಬೇಕಾಗುತ್ತೆ ಅವರು, ಯಾಕೆಂದರೆ ಒಂದೇ ದಿವಸಕ್ಕೆ ಅವ್ರ ಕೆಲಸ ಮುಗಿಯಲ್ಲ. ಅದಕ್ಕೋಸ್ಕರವಾಗಿ ಭಕ್ತರಿಗೆ ಇಲ್ಲಿ ಉಳಿಯೋದಕ್ಕೆ ಕೊಠಡಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಆ ಕೊಠಡಿಗಳಲ್ಲಿ ಬೇಕಾದರೆ ಬಂದು ಉಳಿಬೋದು. ಆಮೇಲೆ ಇಲ್ಲಿನ ಸುಂದರ ಪರಿಸರನೂ ಸಹ ಬಹಳ ಆಕರ್ಷಣೀಯವಾಗಿದೆ. ನದಿ ದಂಡೆ ಮೇಲೆ ಇರತಕ್ಕಂಥ ದೇವಸ್ಥಾನ ಎಲ್ಲವೂ ಸಹ ಬಹಳ ಸೊಗಸಾಗಿರ್ತಕ್ಕಂಥದ್ದು. ತ್ರಿಕಾಲದಲ್ಲೂ ಪೂಜೆ ನಡೆಯುತ್ತೆ, 3 ಹೊತ್ತೂ ಸಹ ಇಲ್ಲಿ ಪೂಜೆಗಳು ನಡೆಯುತ್ತೆ. ಪ್ರತಿ ವರ್ಷ ಶಿವರಾತ್ರಿ ವೇಳೆ ಇಲ್ಲಿ 9 ದಿನಗಳ ಜಾತ್ರೆ ನಡೆಯುತ್ತೆ. ಎಲ್ಲ ಕಡೆ 1 ದಿವಸ 3 ದಿವಸ ನಡೆದ್ರೆ ಇಲ್ಲಿ 9 ದಿನಗಳ ಜಾತ್ರೆ ನಡೆಯುತ್ತೆ. ಆ ಜಾತ್ರೆಗೆ ಬೇರೆ ಬೇರೆ ದೂರದ ಊರುಗಳಿಂದ ಸಹಸ್ರಾರು ಜನ ಬಂದು ಇಲ್ಲಿ ಸೇರ್ತಾರೆ. ಇಲ್ಲಿ ಸಾಮಾನ್ಯವಾಗಿ ದೇವಾಲಯ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8:30ವರೆಗೆ ತೆರೆದಿರುತ್ತೆ. ದೇವಾಲಯದ ವತಿಯಿಂದ ನಿರ್ಮಿಸಿರ್ತಕ್ಕಂಥ ಕೊಠಡಿಗಳಲ್ಲಿ ಉಳಿಬೇಕು ನಾವು ಅಂತಂದರೆ ಆನ್ಲೈನ್ನಲ್ಲಿ ಮುಂಗಡವಾಗಿ ಕೊಠಡಿಗಳನ್ನು ಕಾದಿರಿಸಿಕೊಳ್ಳಬೇಕು. ಅಲ್ಲಿ ಹೋದ ತಕ್ಷಣ ನಮಗೆ ರೂಮ್ ಕೊಡಿ ಅಂದರೆ ಅಲ್ಲಿ ಸಿಗಲ್ಲ ರೂಮ್, ಯಾಕೆಂದರೆ ಅಷ್ಟೊಂದು ಜನ ಬರ್ತಾ ಇರ್ತಾರೆ. ಮೊದಲೇ ಕಾದಿರಿಸಿ ಬಂದರೆ ಭಾಳ ಅನುಕೂಲ. ಇಲ್ಲಿ ಕೆಲವು ಖಾಸಗಿ ಕೊಠಡಿಗಳು ಸಹ ಬಾಡಿಗೆಗೆ ದೊರೆಯುತ್ತೆ, ಕೆಲವರು ಅಲ್ಲೂ ಸಹ ಉಳಿತಾರಲ್ಲಿ. ಆಮೇಲೆ ದೇವಾಲಯದಲ್ಲಿ ಪ್ರಸಾದ ವ್ಯವಸ್ಥೆ ಇದೆ, ಬಂದವರಿಗೆ ಭಕ್ತರಿಗೆ ಅಲ್ಲಿ ಊಟ ಹಾಕ್ತಕ್ಕಂಥ ಒಂದು ಸಂಪ್ರದಾಯನೂ ಇದೆ. ಇಲ್ಲಿ ಹೋಗೋದಕ್ಕೆ ಹೊನ್ನಾಳಿಯಿಂದ ಹರಿಹರದ ಕಡೆಗೆ ತೆರಳಬೇಕಾದ್ರೆ ಮಲೆಬೆನ್ನೂರು ಅಂತ ಒಂದು ಊರು ಬರುತ್ತೆ. ಮಲೆಬೆನ್ನೂರು ಮೂಲಕ ಇಲ್ಲಿ ಉಕ್ಕಡಗಾತ್ರಿಯನ್ನು ತಲುಪಬಹುದು. ಇದು ಮಲೆಬೆನ್ನೂರಿಂದ ಸುಮಾರು 23 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಸ್ಥಳ. ಅಥವಾ ಹೊನ್ನಾಳಿಯಿಂದ ರಟ್ಟೆಹಳ್ಳಿಗೆ ಹೋಗ್ತಕ್ಕಂಥ ಮಾರ್ಗದಲ್ಲೂ ಸಹ ಇದನ್ನು ಕ್ರಮಿಸ್ಬೋದು. ಉತ್ತಮವಾದ ರಸ್ತೆ ಇದೆ ಮತ್ತು ಸಾರಿಗೆ ವ್ಯವಸ್ಥೆ ಇದೆ. ಇದಿಷ್ಟನ್ನು ನಾವು ತಿಳ್ಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪ್ರವಾಸಿ ಸ್ಥಳಗಳಿಗೆ ನಾವು ಹೋಗಿ ಬರೋಣ. ನಮಸ್ಕಾರ. ಬಾಗಿಲೋಳು ಕೈ ಮುಗಿದು ಒಳಗೆ ಯಾತ್ರಿಕನೇ. ಕೆಳಗಡೆ ಇನ್ನು ಕೆಲವು ಪ್ರದೇಶಗಳ ಬಗ್ಗೆ ಮಾಹಿತಿಯನ್ನು ತಿಳಿಸೋದಿದೆ. ನಿಮಗೂ ಕೂಡ ನಿಮ್ಮ ಜಿಲ್ಲೆಯ ಹಲವು ಪ್ರಾಂತ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಆಸಕ್ತಿ ಇದ್ದರೆ ತಾವೂ ಕೂಡ ನಮ್ಮ AIRBDVT@gmail.comಗೆ ತಮ್ಮ ಊರಿನ ಮಾಹಿತಿಯನ್ನು ತಿಳಿಸೋದಕ್ಕೆ ಅವಕಾಶ ಇದೆ. ಹಾಗೆಯೇ ಈ ಕಾರ್ಯಕ್ರಮ ಸರಣಿಯಿಂದ ನೀವು ಕೂಡ ಪ್ರೇರಿತರಾಗಿರಬಹುದು, ಹಲವಾರು ಪ್ರದೇಶಗಳನ್ನು ಭೇಟಿ ಮಾಡ್ತಿರಬಹುದು. ಅದನ್ನು ಕೂಡ ಯೋಚನೆಯನ್ನು ಮಾಡ್ತಾ ಇದ್ರೆ ಬಹಳ ಒಳ್ಳೆಯದು. ಈ ಒಂದು ಪ್ರವಾಸಿ ಸ್ಥಳ ನಮಗೆ ಅತ್ಯಂತ ಪ್ರಮುಖ ಯಾಕಾಗತ್ತೆ ಅಂತಂದರೆ ಹಲವು ನೊಂದು ಬೆಂದ ಜೀವಗಳಿಗೆ ಮರುಜೀವವನ್ನು ಕೊಡುವಂತಹ ಸ್ಥಳಗಳು ಇವಾಗಿರುತ್ತೆ. ಅದೇ ರೀತಿಯಲ್ಲಿ ಹಲವಾರು ಜನರು ವಾರಪೂರ್ತಿ ಕೆಲಸ ಮಾಡಿದ ನಂತರದಲ್ಲಿ ವೀಕೆಂಡ್ನಲ್ಲಿ ಅಂದರೆ ವಾರದ ಕೊನೆಯಲ್ಲಿ ಇರತಕ್ಕಂಥ ರಜಾ ದಿನವನ್ನು ಕೂಡ ಈ ಥರದ ಪ್ರವಾಸಗಳಿಗೆ ಉಪಯೋಗಿಸಿಕೊಂಡಾಗ ಆಹ್ಲಾದಕರವಾದಂತಹ ವಾತಾವರಣದಲ್ಲಿ ನೀವು ಹೋಗಿ ಬಂದಾಗ ಪುನಃ ಕೆಲಸ ಮಾಡುವ ಹುಮ್ಮಸ್ಸು ಶಕ್ತಿಯೂ ಕೂಡ ಹೆಚ್ಚಾಗತ್ತೆ. ಆ ರೀತಿಯ ಒಂದು ಯೋಚನೆಯನ್ನು ಮಾಡಿ ಪ್ರವಾಸ ಯಾವತ್ತೂ ಪ್ರಯಾಸವಾಗಿರಬಾರ್ದು.
ಪ್ರಯಾಸವಿಲ್ಲದೆ ಪ್ರವಾಸ ಮಾಡುವುದಕ್ಕೆ ನೀವು ಹೋಗುವುದಕ್ಕಿಂತ ಮೊದಲೇನೆ ಅಲ್ಲಿ ಏನೇನನ್ನು ನೋಡಬಹುದು, ಸುತ್ತಮುತ್ತಲೂ ಏನೇನನ್ನು ನೋಡಬಹುದು ಎನ್ನುವುದನ್ನೆಲ್ಲವನ್ನು ತಿಳಿದುಕೊಂಡು ಹೋದಾಗ ನೀವು ಪ್ರವಾಸವನ್ನು ಸುಖಕರವಾಗಿ ಮುಗಿಸಿಕೊಂಡು ಬರೋದಕ್ಕೆ ಸಾಧ್ಯ ಆಗುತ್ತೆ. ಇದು ನಮ್ಮ ಈ ಪ್ರವಾಸಿ ತಾಣದ ಮಾಹಿತಿಯನ್ನು ಕೊಡುವಂತಹ ಕಾರ್ಯಕ್ರಮದ ಪ್ರಮುಖ ಅಂಶವೂ ಕೂಡ ಹೌದು. ನಿಮಗೆ ಈ ಎಲ್ಲ ಮಾಹಿತಿಯನ್ನು ತಿಳಿಸ್ತಾ ಇದ್ದೀವಿ. ಈ ಮಾಹಿತಿ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅನ್ನೋದನ್ನ ನೀವು ಕೂಡ ನಮಗೆ ತಿಳಿಸ್ತೀರಿ ಅನ್ನೋ ಆಶಯದೊಂದಿಗೆ ಮುಂದಿನ ವಾರ ಪುನಃ ಭೇಟಿಯಾಗೋಣ. ನಮಸ್ಕಾರ. ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ. ಇದುವರೆಗೆ ದಾವಣಗೆರೆ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಎಂಎನ್ ಸುಂದರ್ರಾಜ್, ನಿರ್ವಹಣೆ ಎಸ್ಆರ್ ಭಟ್.